ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ಸ್ಪೆಷಲ್. ನಾನು ವಿದ್ಯಾ ಮಲ್ನಾಡ್. ಕನಕಪುರ ಬಂಡೆಯ ಬದುಕಿನ ಬಿತ್ತಿ ಅನಾವರಣ. ಡಿಕೆಶಿ ಬದುಕಿನ ಬಚ್ಚಿಟ್ಟ ಕಥೆಗಳಲ್ಲಿ ಏನೆಲ್ಲ ರಹಸ್ಯ ಇದೆ? ಡೆಲ್ಲಿಯಿಂದ ಬಂದ ಕರೆ, ಡಿಸಿಎಂ ಇಲ್ಲ ಜೈಲು ಎಂಬ ಆಫರ್ ಇಟ್ಟಾಗ ಡಿಕೆಶಿ ಆರಿಸಿಕೊಂಡಿದ್ದೇನು? 12ನೇ ವಯಸ್ಸಿನಲ್ಲೇ ಚುನಾವಣಾ ಚದುರಂಗದ ಮಾಸ್ಟರ್ ಆಗಿದ್ದು ಹೇಗೆ ಈ ಟ್ರಬಲ್ ಶೂಟರ್? ತಿಹಾರ್ ಜೈಲಿಗೂ ಹೋಗೋ ಮುನ್ನ ನಡೆದ ಷಡ್ಯಂತ್ರಗಳು ಹೇಗಿತ್ತು ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಡಿಕೆ ಶಿವಕುಮಾರ್ ಎಂಬ ನಾನು. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಳ್ಯದಲ್ಲಿ ಪಕ್ಷ ನಿಷ್ಠೆಗೆ ಹೆಸರಾದ ನಾಯಕ. 100 ಸಮಸ್ಯೆಗಳನ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ಮುಗಿಸಿ ಹಾಕೋ ಚಾಣಾಕ್ಷ ರಾಜಕಾರಣಿ. ಹಲವು ದಶಕಗಳ ರಾಜಕೀಯ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನ ಕಂಡು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿದ್ದ ಲೀಡರ್. ಡಿಕೆಶಿ ಬದುಕಿನ ಏಳು ಬೀಳುಗಳ ಹಾದಿಯ ಚಿತ್ರಣವನ್ನ ತೆರೆದಿಡುವಂತಹ ಪುಸ್ತಕವೊಂದು ಈಗ ಬಿಡುಗಡೆಯಾಗಿದೆ. ಬಿಡುಗಡೆಯ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಡಿಕೆಶಿ ಏನ್ ಹೇಳಿದ್ರು? ಪುಸ್ತಕದಲ್ಲಿ ಬಂಡೆಯ ಬದುಕಿನ ಚಿತ್ರಣ ಹೇಗೆ? ಡಿಕೆನುದ್ದಕ್ಕೂ ಸಿಡಿಸಿದ್ದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿಗಳು. ಕನಕಪುರ ಬಂಡೆಗೆ ಬಂದಿತ್ತು ಬಿಜೆಪಿಯಿಂದ ಆಫರ್. ಡಿಸಿಎಂ ಆಫರ್ ನೀಡಿದ್ರೂ ಕದಲಲಿಲ್ಲವಂತೆ ಡಿಕೆಶಿ. ರಾಜ್ಯದ ಜನರು ಈ ಹಿಂದೆಂದೂ ಕೇಳದಂತಹ ಸ್ಫೋಟಕ ಸುದ್ದಿಯೊಂದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ನೇರ ದೆಹಲಿಯಿಂದಲೇ ಕರೆ ಬಂದಿತ್ತು. ಡಿಸಿಎಂ ಮಾಡೋದಾಗಿ ಆಫರ್ ಕೂಡ ಕೇಂದ್ರ ಬಿಜೆಪಿ ನಾಯಕರು ಇಟ್ಟಿದ್ರು. ಆದರೆ ಡಿಕೆಶಿ ಯಾವುದೇ ಕಾರಣಕ್ಕೂ ಆ ಆಫರ್ ಒಪ್ಪಲಿಲ್ಲ. ಅವರು ಇಟ್ಟ 2 ಆಫರ್ಗಳಲ್ಲಿ ಡಿಕೆಶಿ ಒಪ್ಪಿಕೊಂಡಿದ್ದು 2ನೇ ಆಫರ್ ಅನ್ನ. ಕನಕಪುರದಲ್ಲಿ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ ಅಸೆಂಬ್ಲಿ ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿದ್ರು. ಬಂದೆ ನಾನು ಕನಕಪುರದಿಂದ. ಬಂದು ಒಂದ್ 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ. ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ ಬೇಡ. ಇಲ್ಲ, ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನ್ಗೆ ಮಾತಾಡ್ಸಿದ್ರು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿ ಇದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, 2ರಲ್ಲಿ ಆಯ್ಕೆ ಮಾಡಬೇಕು, ಅವ್ರು ವಾಪಸ್ ಕಳಿಸಿರೋ ಅಂತ ಹೇಳಿ. DCM ಆಗ್ತೀರಾ ಜೈಲಿಗೆ ಹೋಗ್ತೀರಾ? 2ರಲ್ಲಿ ಜೈಲು ಆರಿಸಿಕೊಂಡ ಡಿಕೆ ಸಾಹೇಬ್. ಇದೇ ಒಂದು ಸ್ಫೋಟಕ ಸುದ್ದಿಯನ್ನ ಡಿಕೆ ಶಿವಕುಮಾರ್ ಬುಧವಾರ ವೇದಿಕೆಯಲ್ಲಿ ಹೇಳಿದ್ದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಮುರಿದು ಬೀಳುವ ವೇಳೆ ಮೈತ್ರಿ ಪಡೆಯ ಶಾಸಕರು ಬಿಜೆಪಿಗೆ ಸೇರಲು ಅಂತ ರಾಜೀನಾಮೆ ನೀಡಲು ಬಂದಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ 5-6 ಶಾಸಕರನ್ನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಿದ್ರು. ಈ ವೇಳೆ ದೆಹಲಿಯಿಂದ ಬಂದ ಒಂದು ಅನಾಮಧೇಯ ಕರೆ. ನಮ್ಮ ಜೊತೆ ಸೇರಿ DCM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅನ್ನೋ ಆಫರ್ ಇಟ್ಟಿತ್ತಂತೆ. ಅದಕ್ಕೆ ಪಕ್ಷ ನಿಷ್ಠೆಯಿಂದಾಗಿ ನಾನು ಜೈಲು ಆರಿಸಿಕೊಂಡೆ ಅಂತ ಡಿಕೆಶಿ ವೇದಿಕೆಯಲ್ಲಿಯೇ ಹೇಳಿದ್ದಾರೆ. ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್. ಆಫರ್ ತಿರಸ್ಕರಿಸುವ ಮುನ್ನ ನಡೆದಿತ್ತು ಮೀಟಿಂಗ್. ಡಿಕೆಶಿಗೆ ಸಹೋದರ ನೀಡಿದ ಸಲಹೆ ಏನು ಗೊತ್ತಾ? 2019ರಲ್ಲಿ ಕೈಪಡೆ ಹಾಗೂ ದಳಪತಿಗಳ ಪಡೆಯ ಮೈತ್ರಿ ಸರ್ಕಾರ ಮುರಿದು ಬಿದ್ದಾಗ ಡಿಕೆಶಿ ರಾಜಕೀಯ ಭವಿಷ್ಯ ತೂಗುಯ್ಯಾಲೆಯಲ್ಲಿ ನಿಂತಿತ್ತು. ಒಂದು, ಜೈಲಿಗೆ ಹೋಗಲು ಒಪ್ಪಬೇಕಿತ್ತು, ಇಲ್ಲವೇ DCM ಆಗಲು ಒಪ್ಪಬೇಕಿತ್ತು. ಗೊಂದಲದಲ್ಲಿದ್ದ ಡಿಕೆ ಶಿವಕುಮಾರ್ ಈ ವಿಚಾರವಾಗಿ ಹೈ ಲೆವೆಲ್ ಮೀಟಿಂಗ್ ಕರೆದಿದ್ರು. ಡಿಕೆ ಸುರೇಶ್, ಪರಿಷತ್ ಸದಸ್ಯ ರವಿ, ಕುಣಿಗಲ್ ರಂಗನಾಥ್ ಜೊತೆ ಡಿಕೆಶಿ ಸಭೆ ನಡೆಸಿದ್ರು. ಈ ವೇಳೆ ಡಿಕೆ ಸುರೇಶ್, ಕಾಂಗ್ರೆಸ್ನಲ್ಲಿ ನೀನು CM ಆಗೋ ಸ್ಥಾನದಲ್ಲಿದ್ದೀಯಾ, ಇಲ್ಲಿದ್ದು CM ಆಗ್ತೀಯಾ ಇಲ್ಲ ಬೆದರಿಕೆಗೆ ಬೆದರಿ DCM ಆಗ್ತೀಯಾ ಯೋಚನೆ ಮಾಡು ಎಂದಿದ್ರು. ಅದಕ್ಕೆ ಕುಣಿಗಲ್ ರಂಗನಾಥ್ ಕೂಡ ಧ್ವನಿಗೂಡಿಸಿದ್ರು. ಕೊನೆಗೆ ಡಿಕೆಶಿ ಆಯ್ಕೆ ಮಾಡಿದ್ದು ಜೈಲನ್ನೇ. ಡಿಕೆ ಶಿವಕುಮಾರ್ ಮನೆ ಮೇಲೆ ಇಡಿ ದಾಳಿ. ತಿಹಾರ್ ಜೈಲು ಸೇರಿದ ಕನಕಪುರದ ಬಂಡೆ.
ಇಡಿ ವಶದಲ್ಲಿದ್ದಾಗ ಕಣ್ಣೀರಿಟ್ಟಿದ್ದ ಕನಕಪುರ ಬಂಡೆ. ತಂದೆಯ ಪೂಜೆ ಮಾಡಲು ಅವಕಾಶ ನೀಡದ ಇಡಿ. ಈ ಪುಸ್ತಕದಲ್ಲಿ ಡಿಕೆ ಶಿವಕುಮಾರ್ ತಾವು ಇಡಿ ವಶದಲ್ಲಿದ್ದಾಗ ಅನುಭವಿಸಿದ ಮಾನಸಿಕ ವ್ಯಥೆಯನ್ನ ತೋಡಿಕೊಂಡಿದ್ದಾರೆ. ಅವತ್ತು ನಮ್ಮ ತಂದೆಗೆ ಹಾಗೂ ಹಿರಿಯರಿಗೆ ಪೂಜೆ ಮಾಡುವಂತಹ ದಿನ. ನಾನಾಗಲಿ ನನ್ನ ತಮ್ಮನಿಗಾಗಲಿ ಹೋಗಿ ಎಡೆ ಇಡುವುದಕ್ಕೂ ಅವಕಾಶ ನೀಡಲಿಲ್ಲ. ಈ ವೇಳೆ ನಾನು ಕಣ್ಣೀರು ಹಾಕಿದೆ. ಬಿಜೆಪಿಯವರು ಅಧಿಕಾರ ಬಳಸಿಕೊಂಡು ನನ್ನ ಹಿರಿಯರಿಗೆ ಎಡೆ ನೀಡುವ ಅವಕಾಶ ನೀಡಲಿಲ್ಲವಲ್ಲ ಅನ್ನೋ ನೋವಿನಲ್ಲಿಯೇ ಇಡಿ ಆಫೀಸ್ನಲ್ಲಿಯೇ ನನ್ನ ತಂದೆಗೆ ಹಾಗೂ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಣ್ಣೀರಿಟ್ಟು ಸ್ಮರಿಸಿಕೊಂಡೆ ಎಂದು ಡಿಕೆಶಿ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಡಿಕೆಶಿ ನೋಡಲು ತಿಹಾರ್ ಜೈಲಿಗೆ ಸೋನಿಯಾ ಗಾಂಧಿ. ಮಾರುವೇಷದಲ್ಲಿ ಬಂದು ಹೋದ ಡಿಕೆಶಿ ಪುತ್ರಿ ಐಶ್ವರ್ಯ. ಡಿಕೆ ಶಿವಕುಮಾರ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಪ್ರೀತಿ ಇದೆ. ಅದರಲ್ಲೂ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿಯವರಿಗೆ ಡಿಕೆಶಿ ಬಗ್ಗೆ ವಿಶೇಷ ಗೌರವ ಹಾಗೂ ಕಾಳಜಿ ಮೊದಲಿನಿಂದಲೂ ಇದೆ. ಡಿಕೆ ಶಿವಕುಮಾರ್ ತಿಹಾರ್ ಜೈಲಿನಲ್ಲಿದ್ದಾಗ ಖುದ್ದು ಸೋನಿಯಾ ಗಾಂಧಿ ಜೈಲಿಗೆ ತೆರಳಿ ಡಿಕೆಶಿ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ನಿನ್ನ ಜೊತೆ ನಾವಿದ್ದೇವೆ, ನೀನು ಮುಂದೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಹೇಳಿ ಅವರಿಗೆ ಧೈರ್ಯ ತುಂಬಿದ್ರು. ಒಬ್ಬ ಸಹೋದರನಂತೆ ತಿಳಿದುಕೊಂಡು ಅವರು ನನ್ನ ಬೆನ್ನಿಗೆ ನಿಂತಿದ್ದನ್ನ ನಾನೆಂದೂ ಮರೆಯೋಕೆ ಸಾಧ್ಯವಿಲ್ಲ ಎಂದು ಹಳೆ ಕಹಿ ನೆನಪನ್ನ ಪುಸ್ತಕದಲ್ಲಿ ನೆನಪಿಸಿಕೊಂಡಿದ್ದಾರೆ ಡಿಕೆಶಿ. ಇನ್ನು ಡಿಕೆಶಿ ಪುತ್ರಿ ಐಶ್ವರ್ಯಾಗೆ ಅಪ್ಪ ಅಂದ್ರೇನೆ ಆಕಾಶ, ಅವರೇ ಬಲ. ಡಿಕೆ ಶಿವಕುಮಾರ್ ತಿಹಾರ್ ಜೈಲಿನಲ್ಲಿದ್ದಾಗ ಒಂದೇ ಒಂದು ನಿಮಿಷ ಮಾತನಾಡಬೇಕು ಅಂತ ಅವರು ಒದ್ದಾಡಿದ್ರು. ಒಮ್ಮೆ ಮಾತನಾಡಿದ್ರೆ ನನಗೊಂದು ಸ್ಟ್ರೆಂತ್ ಬಂದಂತೆ ಆಗತ್ತೆ ಅಂತ ತಿಹಾರ್ ಜೈಲಿಗೆ ಹೋಗಿದ್ರು. ಆದ್ರೆ ಅವಕಾಶ ಸಿಗ್ಲಿಲ್ಲ. ಕೊನೆಗೆ ಕುಟುಂಬದವರು ಭೇಟಿಯಾಗಲು 15 ನಿಮಿಷದ ಅವಕಾಶವನ್ನ ಕೋರ್ಟ್ ನೀಡಿತು. ಆ ವೇಳೆ ಐಶ್ವರ್ಯ ಹುಡುಗನ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು. ಅಧಿಕಾರಿಗಳು ನೀವು ಅವರ ಮಗಳಲ್ಲ, ಒಳಗೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ನಿಮ್ಮ ತಂದೆ ನಿಮ್ಮನ್ನ ಗುರುತು ಹಿಡಿದ್ರೆ ಬಿಡ್ತೀವಿ ಅಂತ ಕೊನೆಯ ಆಯ್ಕೆ ಕೊಟ್ರು. ಒಳಗೆ ಹೋದಾಗ ಡಿಕೆಶಿ ಹೌದು ಇವಳು ನನ್ನ ಮಗಳು ಎಂದಿದ್ದಾರೆ. ಆಗ ತಂದೆಯೊಂದಿಗೆ ಸುಮಾರು 15 ನಿಮಿಷಗಳ ಕಾಲ ಮಾತನಾಡಿದ ಭಾವುಕ ಕ್ಷಣವನ್ನ ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನುವ ಅಲಿಖಿತ ನಿಯಮ ಇದೆ. ಕೆಲವೊಂದ್ಸಲ ಬದ್ಧ ವೈರಿಗಳಂತೆ ಇರುವ ಪಕ್ಷಗಳೊಂದಿಗೆ ಕೈ ಜೋಡಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ರಾಜಕೀಯ ಪಕ್ಷಗಳಿಗೆ ಬರುತ್ತೆ. ಅಂಥದ್ದೊಂದು ಸಂದರ್ಭವನ್ನ ನಿಭಾಯಿಸುವ ಪರಿಸ್ಥಿತಿ ಡಿಕೆ ಶಿವಕುಮಾರ್ಗೂ ಬಂದಿತ್ತು. ದಶಕಗಳ ಕಾಲ ವಿರೋಧಿಸಿಕೊಂಡು ಬಂದವರ ಕೈಯನ್ನೇ ಹಿಡಿದೆತ್ತುವ ಸ್ಥಿತಿ ಎದುರಾಗಿತ್ತು. ಅವಾಗ ಡಿಕೆ ಏನ್ ಹೇಳಿದ್ರು? ಸತ್ಯ ಸಾಯಿಬಾಬಾ ಅವರ ಮೇಲೆ ಬೀರಿದ ಪರಿಣಾಮವಾದ್ರೂ ಏನು? ನೋಡೋಣ ಬನ್ನಿ. ಎರಡು 2018ರ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಹೊರಬಂದಿತು. 104 ಸ್ಥಾನಗಳನ್ನ ಗೆದ್ದ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಕಾಂಗ್ರೆಸ್ 80 ಕ್ಷೇತ್ರಗಳನ್ನ ಗೆದ್ರೆ ಜೆಡಿಎಸ್ 37 ಕ್ಷೇತ್ರಗಳಲ್ಲಿ ಗೆದ್ದು ಗೇಮ್ ಚೇಂಜರ್ ಆಗಿ ಗುರುತಿಸಿಕೊಂಡಿತು. ಆಗ ಬಿಜೆಪಿಯನ್ನ ಅಧಿಕಾರದಿಂದ ಆಚೆಗಿಟ್ಟು ಜೆಡಿಎಸ್ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸುವ ಉದ್ದೇಶ ಕಾಂಗ್ರೆಸ್ ಹೈಕಮಾಂಡ್ನದ್ದಾಗಿತ್ತು. ಅದರ ಪೂರ್ತಿ ಹೊಣೆ ಇದೇ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಬಿದ್ದಿತ್ತು. ದಶಕಗಳಿಂದ ವಿರೋಧಿಸಿಕೊಂಡು ಬಂದಿದ್ದ ಪಕ್ಷ ಅದೇ ನಾಯಕರೊಂದಿಗೆ ಕೈ ಜೋಡಿಸುವ ಅನಿವಾರ್ಯತೆ. ಒಕ್ಕಲಿಗ ಸಮುದಾಯದ ನಾಯಕರಾಗುವ ಪೈಪೋಟಿಯಲ್ಲಿ ದೇವೇಗೌಡರ ಕುಟುಂಬ ಹಾಗೂ ಡಿಕೆಶಿ ಕುಟುಂಬದ ನಡುವೆ ಮೊದಲಿನಿಂದಲೂ ಹಾವು ಮುಂಗಸಿಯಂತ ಕಾದಾಟ ನಡೆಯುತ್ತಲೇ ಬಂದಿದೆ. ಆ ವಿಚಾರವಾಗಿ ಹಲವಾರು ಕೇಸ್ಗಳು ಆಗಿವೆ.
ಆದ್ರೆ 2018ರ ವಿಧಾನಸಭಾ ಚುನಾವಣೆ ಬಳಿಕ ಡಿಕೆಶಿ ಯಾವ ಪಕ್ಷ ಹಾಗೂ ನಾಯಕರನ್ನು ದಶಕಗಳಿಂದ ವಿರೋಧಿಸಿಕೊಂಡು ಬಂದಿದ್ರೋ ಅವರದ್ದೇ ಕೈ ಹಿಡಿದು ಎತ್ತಿ ನಮ್ಮದೇ ಸರ್ಕಾರ ಎಂದು ಘೋಷಿಸಬೇಕಾದ ಸಂದರ್ಭ ಎದುರಾಗಿತ್ತು. ಆಗ ನನಗೆ ಪಕ್ಷ ಮುಖ್ಯವಾಗಿತ್ತು, ನೀಡಿದ ಜವಾಬ್ದಾರಿ ಮುಖ್ಯವಾಗಿತ್ತು ಎನ್ನುತ್ತಾರೆ ಡಿಕೆ ಶಿವಕುಮಾರ್. ಊಹಿಸದ ಪಾತ್ರನ ಚಿತ್ರ ಕರಬೆಸೆದ ಸ್ನೇಹ ವಿಚಿತ್ರ. ರಾಜಕಾರಣದಲ್ಲಿ ನೀರಲ್ಲ, ಯಾವುದು ಶಾಶ್ವತ ಇಲ್ಲ. ನಾನು ಯಾರು 30-40 ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಏನೇ ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ, ಕೇಸ್ಗಳಾಗ್ತಿದ್ದಾರೆ. ಕೊನೆಗೆ ನಾನೇ ಹೋಗಿ ನಮ್ಮ ನೀವ್ ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ ಗೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂತ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ. ಆದ್ರೆ ಪಕ್ಷದ ನಿಷ್ಠೆಗೆ, ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ಮಾಡ್ತೀನಿ. ಹಿರಿಯರ ಮಾತಿಗೆ ತಲೆಬಾಗಿ ಸಿಎಂ ಸ್ಥಾನ ತ್ಯಾಗ, ನಿಮ್ಮ ಆಸೆ ಹುಸಿಯಾಗುವುದಿಲ್ಲ ಎಂದಿರುವ ಡಿಕೆಶಿ. ಇನ್ನು ಪುಸ್ತಕವನ್ನ ಓದುತ್ತಾ ಹೋದಂತೆ 130ನೇ ಪುಟದಲ್ಲಿ ಡಿಕೆ ಶಿವಕುಮಾರ್ ತಮಗೆ ಸಿಎಂ ಸ್ಥಾನ ಹೇಗೆ ತಪ್ಪಿತು ಅನ್ನೋದನ್ನ ಹಾಲಿನ ಕೆನೆ ಪದರದಂತೆ ಉಲ್ಲೇಖಿಸಿದ್ದಾರೆ. ಇದೊಂದು ರೀತಿ ನಿಗೂಢ ಪುಸ್ತಕ. ಹೇಳಬೇಕಾದದನ್ನ ನೇರವಾಗಿ ಜನರಿಗೆ ತಲುಪುವಂತೆ ಹೇಳಿದ್ರೂ ಕೂಡ ಸಂಪೂರ್ಣ ವಿಷಯ ಅಲ್ಲಿ ತೆರೆದುಕೊಳ್ಳೋದಿಲ್ಲ. ಅದೇ ರೀತಿ 130ನೇ ಪುಟದಲ್ಲಿ ಸಿಎಂ ಸ್ಥಾನ ತಪ್ಪಿದ ಬಗ್ಗೆ ಡಿಕೆಶಿ ಮಾತನ್ನ ಉಲ್ಲೇಖಿಸಲಾಗಿದೆ. ನನ್ನನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ನೀವೆಲ್ಲ ವೋಟ್ ಹಾಕಿದ್ರಿ, ಏನು ಮಾಡೋದು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿತವಚನಕ್ಕೆ ತಲೆಬಾಗಬೇಕಾಯ್ತು. ನೀವು ಏನ್ ಆಸೆ ಇಟ್ಕೊಂಡಿದ್ದೀರೋ ಅದು ಹುಸಿಯಾಗೋದಿಲ್ಲ ಅನ್ನೋ ಮೂಲಕ ಮುಂದೆ ನಾನು ಸಿಎಂ ಆಗ್ತೇನೆ ಅನ್ನೋ ಸಣ್ಣದೊಂದು ಸುಳಿವು ಕೊಟ್ಟಿದ್ದಾರೆ. ಸತ್ಯ ಸಾಯಿಬಾಬಾ ಭಾಷಣಕ್ಕೆ ಮಾರು ಹೋದ ಡಿಕೆಶಿ. ಈ ಪ್ರೇರಣೆಯಿಂದಲೇ ಸಂಸ್ಕೃತ ಕಲಿತ ಕನಕಪುರ ಬಂಡೆ. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಬದುಕಿನ ಮತ್ತೊಂದು ವಿಶೇಷ ಕ್ಷಣಗಳನ್ನ ತೆರೆದಿಟ್ಟಿದ್ದಾರೆ. ನಾನು ಸಂಸ್ಕೃತ ಹೇಗೆ ಕಲಿತೆ ಅನ್ನೋದರ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ದೇವೇಗೌಡರು ಸಿಎಂ ಆದ ಸಮಯದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ 50ನೇ ವರ್ಷದ ಹುಟ್ಟುಹಬ್ಬದ ಸಮಯದಲ್ಲಿ ಸತ್ಯಸಾಯಿಬಾಬಾ ಅವರು ಬಂದಿದ್ರು. ಅಂದು ಶಾಸಕರಾಗಿದ್ದ ಡಿಕೆ ಶಿವಕುಮಾರ್ ಕೂಡ ಸಮಾರಂಭಕ್ಕೆ ಹೋಗಿದ್ರು. ಸಮಾರಂಭದಲ್ಲಿ ಸತ್ಯಸಾಯಿಬಾಬಾ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನ ಉಲ್ಲೇಖಿಸಿ ಅದರ ಅರ್ಥವನ್ನ ಕೂಡ ಹೇಳಿದ್ರು. ಇದರಿಂದ ಡಿಕೆ ಶಿವಕುಮಾರ್ ತುಂಬಾ ಪ್ರಭಾವಿತರಾದರಂತೆ. ಕೂಡಲೇ ಸಂಸ್ಕೃತ ಕಲಿಯಬೇಕು, ನಾನು ಏನಾದರೂ ತಿಳಿದುಕೊಳ್ಳಲೇಬೇಕು ಎಂಬ ಬಯಕೆ ಅವರಲ್ಲಿ ಹುಟ್ಟಿತ್ತು. ಕೂಡಲೇ ಅವರು ಒಬ್ಬ ಸಂಸ್ಕೃತ ಶಿಕ್ಷಕರನ್ನ ನೇಮಿಸಿಕೊಂಡು ಸಂಸ್ಕೃತ ಕಲಿತರಂತೆ. ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು. ಅವರು ಮಾಡ್ಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ, ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತಾನೆ ಹೇಳಿದ್ರು. ಇನ್ನೊಂದ್ಸತಿನೂ ಪ್ರಧಾನಮಂತ್ರಿಗಳಂತ ಎಲ್ಲ ಜನ ಓ ಅಂದ್ರು. ಇನ್ನೊಂದ್ಸತಿನೂ ಪ್ರಧಾನಮಂತ್ರಿಗಳಂತ ಅಂದ್ರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ. ಸೊ ಅದಾದ್ಮೇಲೆ ಕೊನೆಗೆ ಅಲ್ಲಿ ಅವರು ಒಂದು 8 ಶ್ಲೋಕ ಹೇಳಿದ್ರು, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹ್ಯಾವ್ ಹರ್ಡ್. ಒಬ್ಬ ಧರ್ಮಾಧಿಕಾರಿ ಕೈಲಿ, ಒಬ್ಬ ಶ್ರೀಗಳ ಕೈಲಿ ಕೇಳಿದಂಥದ್ದು. ಸೊ ಅವತ್ತೇ ನಾನು ಸ್ವಾಮಿಗಳಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ, ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ. ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಹುಡುಕೊಂಡು ಬಂದು ಕರ್ಕೊಂಡು ಸೊ ಒಂದ್ 2-3 ವರ್ಷ ಕಲಿತೆ. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡು ಹಾಡಿದ್ದ ಡಿಕೆಶಿ. ಈ ಬಗ್ಗೆ ಭಾಷಣದಲ್ಲಿ ನೀಡಿದ ಸ್ಪಷ್ಟನೆ ಏನು? ಇತ್ತೀಚೆಗೆ ನಡೆದ ವಿಧಾನಮಂಡಲ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಆರ್ಎಸ್ಎಸ್ ಗೀತೆ ಹಾಡಿದ್ರು. ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಸ್ವಪಕ್ಷದಲ್ಲಿಯೇ ವಿರೋಧ ಕೂಡ ವ್ಯಕ್ತವಾಗಿತ್ತು. ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅದು ಚರ್ಚೆಯಾಗಿತ್ತು. ಅದರ ಬಗ್ಗೆ ಮಾತನಾಡಿದ ಡಿಕೆಶಿ, ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಬಾರದು ಅನ್ನೋ ಉದ್ದೇಶದಿಂದ ಕ್ಷಮೆ ಕೇಳದೆ. ನನಗೆ ಯಾರು ಕೂಡ ಕ್ಷಮೆ ಕೇಳುವಂತೆ ಹೇಳಿರಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾನೇನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ. ನನಗೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನಾನು ಕಲ್ತಿದ್ದೀನಿ, ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ. ಆದ್ರೂ ನಾನೇನು ಬೇಜಾರು ಮಾಡ್ಕೊಂಡು ನಾನು ಯಾರು ನೀನು ಕ್ಷಮಾಪಣೆ ಕೇಳುವಂತನೂ ಕೇಳಲಿಲ್ಲ. ನನಗೆ
ಆದ್ರೂ ಕೂಡ ನಾನು ಬೇರೆಯವ್ರು ನನ್ನಿಂದ ನನಗೆ ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾವುದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡಕ್ ಹೋಗಿಲ್ಲ. ಏನಿದು ಡಿಕೆಶಿಯ ನೀರಿನ ಹೆಜ್ಜೆಯ ಗುರುತು? ಸದ್ಯದಲ್ಲಿಯೇ ಬರಲಿದೆ ಮತ್ತೊಂದು ಆತ್ಮಕಥನ. ಡಿಕೆ ಶಿವಕುಮಾರ್ ರಾಜಕೀಯ ಬದುಕಿನ ಚಿತ್ರಣವನ್ನ ತಿಳಿಸುವ ಪುಸ್ತಕವೇ ಈ ಸಿಂಬಲ್ ಆಫ್ ಲಾಯಲ್ಟಿ ಡಿಕೆ ಶಿವಕುಮಾರ್. ಇದು ಡಿಕೆಶಿ ನಡೆದು ಬಂದ ರಾಜಕೀಯ ಹಾದಿಗಳು, ಏಳು ಬೀಳುಗಳನ್ನ ತಿಳಿಸುತ್ತೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ತಾವೇ ಮತ್ತೊಂದು ಪುಸ್ತಕವನ್ನ ಸ್ನೇಹಿತರ ಸಹಾಯದೊಂದಿಗೆ ಬರೆದಿದ್ದಾರೆ. ಅದಕ್ಕೆ ನೀರಿನ ಮೇಲೆ ಹೆಜ್ಜೆ ಎಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ. ನವೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಆ ಪುಸ್ತಕ ಬಿಡುಗಡೆ ಮಾಡಿಸಲು ಡಿಕೆಶಿ ಸಜ್ಜಾಗಿದ್ದಾರೆ. ಅದರ ಜೊತೆಗೆ ಗಾಂಧಿ ಭಾರತ ಎನ್ನುವ ಪುಸ್ತಕವನ್ನು ಕೂಡ ಸಿದ್ಧಗೊಳಿಸಿದ್ದಾರೆ. ಅದನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಬಿಡುಗಡೆಗೊಳಿಸುವ ಉದ್ದೇಶದಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ 6ನೇ ತಾರೀಕು ನೀರಿನ ಹೆಜ್ಜೆ ಅಂತೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನ್ ಕೈಲಿ ಅವನ ಸಹಕಾರದಿಂದ ನಾನು ಅದನ್ನ ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನವೆಂಬರ್ 6ನೇ ತಾರೀಕು ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ 100 ವರ್ಷದಿಂದ ಗಾಂಧಿ, ಅದಾದ್ಮೇಲೆ ಮೊನ್ನೆ ನಾವು ಮಾಡಿದಂತ ಅನೇಕ ಕಾರ್ಯಕ್ರಮಗಳನ್ನು ಇನ್ನೊಂದು ಪುಸ್ತಕ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಅದನ್ನ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೈಲಿ ಅದನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ. ನನ್ನ ಮಕ್ಕಳು ಇಷ್ಟು ವಿದ್ಯಾವಂತರಾಗಲು ಪತ್ನಿ ಕಾರಣ. ಧರ್ಮ ಪತ್ನಿಯ ಪಾತ್ರವನ್ನು ನೆನೆದ ಡಿಕೆ ಶಿವಕುಮಾರ್. ತಮ್ಮ ಭಾಷಣದುದ್ದಕ್ಕೂ ತಮ್ಮ ರಾಜಕೀಯ ಬದುಕಿನ ವಿಷಯವನ್ನೇ ಮಾತನಾಡಿದ ಡಿಕೆ ಶಿವಕುಮಾರ್ ಅವರ ಬದುಕಿನಲ್ಲಿ ಅವರ ಧರ್ಮ ಪತ್ನಿ ಉಷಾ ಶಿವಕುಮಾರ್ ಅವರ ಕೊಡುಗೆಯನ್ನ ನೆನೆಯುವುದನ್ನ ಮರೆಯಲಿಲ್ಲ. ನಾನು ಅಷ್ಟೊಂದು ವಿದ್ಯಾವಂತನಲ್ಲ, ಆದರೆ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದಿಕೊಂಡಿದ್ದಾರೆ, ಒಳ್ಳೆಯ ವಿದ್ಯೆಯನ್ನ ಗಳಿಸಿದ್ದಾರೆ. ಅದಕ್ಕೆಲ್ಲ ಕಾರಣ ನನ್ನ ಧರ್ಮಪತ್ನಿ ಎಂದು ಹೇಳಿದ್ದಾರೆ. ಅದು ಮಾತ್ರವಲ್ಲ, ಮಕ್ಕಳು ಓದು ಓದು ಅಂದಿದ್ದಕ್ಕೆ ನಾನು ಕೂಡ ಓದಿ ಪದವೀಧರ ಎನ್ನಿಸಿಕೊಂಡೆ ಅಂತಲೂ ಮೆಲುಕು ಹಾಕಿದ್ದಾರೆ. ಹಂಗೆ ನನ್ನ ಮಕ್ಕಳು ಅಪ್ಪ ನನ್ನ ಓದು 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 ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಇಸ್ ಮೈ ವೈಫ್ಸ್ ಕಾಂಟ್ರಿಬ್ಯೂಷನ್. ಅದರಿಂದ ನಾನೇ ಕುಡ್ ನಾಟ್ ಗಿವ್ ಟೈಮ್. ಇಟ್ ಇಸ್ ಮೈ ವೈಫ್ ಎಫರ್ಟ್. 3 ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಲೈಫ್. ಅವ್ರು ನನಗೆ ಓದು ಓದು ಅಂತ ಕೇಳ್ತಾ ಇದ್ದಾರೆ, ನೀನ್ ಯಾಕೆ ಓದಿಲ್ಲ ಅಂತ ಕೇಳ್ತಾರೆ ಅಂತ ಹೇಳಿ ಅಟ್ ದಿ ಏಜ್ ಆಫ್ 47 ತಿರ್ಗಾ ನಾನು ಗ್ರಾಜುಯೇಟ್ ಆಗ್ಬೇಕು ಅಂತ ಹೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಲಿ ನಾನು MA ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರಾಜುಯೇಟ್ ಆದೆ. ನಾನು ಬಂಗಾರಪ್ಪನೂರು ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು, ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾದ ಕಡೆ ಅವತ್ತು ಗ್ರಾಜುಯೇಟ್ ಆದಾಗ ಆದಂತ ಸಂತೋಷ ಯಾವತ್ತೂ ಕೂಡ. ಬರಲಿರುವ ಹೊಸಬರಿಗೂ ಅವಕಾಶ ಸಿಗಬೇಕು. ರಾಜಕೀಯ ಪರಿತ್ಯಾಗದ ಮಾತುಗಳನ್ನಾಡಿದ್ರ ಡಿಕೆಶಿ. ಹೌದು, ಡಿಕೆಶಿ ಸಣ್ಣದೊಂದು ರಾಜಕೀಯ ನಿವೃತ್ತಿಯ ಸುಳಿವನ್ನು ಕೂಡ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನೀಡಿದ್ದಾರೆ. ನಾವು ಇನ್ನು ಅಬ್ಬಬ್ಬಾ ಅಂದ್ರೆ 7 ರಿಂದ 8 ವರ್ಷ ರಾಜಕಾರಣದಲ್ಲಿರ್ತೇವೆ. ಬರುವ ಹೊಸಬರಿಗೆ ಅವಕಾಶ ಸಿಗಬೇಕು. ನನಗೂ ಈಗ 63 ವರ್ಷ ಆಯಿತು. ಇನ್ನೆಷ್ಟು ವರ್ಷ ರಾಜಕೀಯದಲ್ಲಿ ಇರಲು ಸಾಧ್ಯ? ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನೋ ಮೂಲಕ ತಾವು ಮುಂದಿನ 7-8 ವರ್ಷಗಳಲ್ಲಿ ರಾಜಕೀಯದಿಂದ ಹಿಂದೆ ಸರಿಯುವ ಪರೋಕ್ಷ ಸುಳಿವು ನೀಡಿದ ಹಾಗೆ ಅವರ ಮಾತಿನ ವೈಖರಿ ಇತ್ತು. ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು. ಈಗ 369 ಇದೆ. ನೆಕ್ಸ್ಟ್ ಇನ್ನ ಒಂದು 100 ಚಿಲ್ಲರೆ ಆಡ್ ಆಗ್ತದೆ. 500 ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಹುಟ್ಕೊಳ್ತಾರೆ. ಅವಕಾಶ ಸಿಗ್ಬೇಕು. ಈಗ ನನಗೂ ಆಯ್ತು, 63 ಆಯ್ತು. ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ಕಾಗ್ತದೆ? 8 ವರ್ಷ ಮಾಡ್ಬೋದಷ್ಟೇ. ಹೊಸಬ್ರಿಗೆ ಅವಕಾಶ ಹೋಗ್ಬೇಕು. ನಮ್ಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಸ್ಗೆ. ಹಂಗೆ ಹೊಸ ನಾಯಕರುಗಳು ಕೂಡ ಬರ್ಲಿ ಅನ್ನೋ ನನ್ನ ಆಸೆ. ಯಾಕೆಂದ್ರೆ ಹೊಸ ನಾಯಕರು ಬಂದಿಲ್ಲ ಅಂತಂದ್ರೆ ಈಗ ನಮ್ಗೆಲ್ಲ ಅವಕಾಶ ಸಿಗ್ತದೆ, ತಾವೆಲ್ಲ ಆದವು. ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಆಗ್ತಿತ್ತು. ಸೊ ಹಂಗೆ ನನಗೆ ಬಿಲೀವ್ ನನಗೆ ಹೊಸಬ್ರು ನಾಯಕರಿಗೆ ಸಿಗ್ಬೇಕು ಅಂತ. ಒಟ್ಟಾರೆ ಬಿಡುಗಡೆಗೊಂಡ ಪುಸ್ತಕದಲ್ಲಿ ಡಿಕೆ ಶಿವಕುಮಾರ್ ಸಂಪೂರ್ಣ ಬದುಕನ್ನ ಸಂಕ್ಷಿಪ್ತವಾಗಿ ಕಟ್ಟಿಕೊಡಲಾಗಿದೆ. 223 ಪುಟಗಳ ಈ ಪುಸ್ತಕ ಒಬ್ಬ ರಾಜಕಾರಣಿಯಾಗಲು ಮುಂದಾಗುವವರು ಏನೆಲ್ಲ ಎದುರಿಸಲು ಸಜ್ಜಾಗಬೇಕು, ಅವರ ಆತ್ಮವಿಶ್ವಾಸ, ಧೈರ್ಯ, ನಾಯಕತ್ವದ ಗುಣ ಯಾವ ಮಟ್ಟದಲ್ಲಿರಬೇಕು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ.
ಪಕ್ಷ ಭೇದಗಳಾಚೆಯೂ 3 ದಶಕಗಳ ದೇಶ ಹಾಗೂ ರಾಜ್ಯದ ರಾಜಕೀಯ ಪರಿಚಯ ಮಾಡಿಕೊಳ್ಳಲಾದ್ರೂ ಈ ಪುಸ್ತಕ ಒಮ್ಮೆ ಓದಬೇಕು. ಡಿಕೆ ಶಿವಕುಮಾರ್ ಸ್ವಭಾವತಃ ಒಬ್ಬ ಹೋರಾಟಗಾರ. 12ನೇ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಬರಬೇಕು ಅಂತ ಕನಸು ಕಂಡ್ರು. ಅದನ್ನ ನನಸು ಕೂಡ ಮಾಡಿಕೊಂಡ ನಾಯಕ. ರಾಜ್ಯ ರಾಜಕಾರಣದ ಅನೇಕ ಸ್ಫೋಟಕ ವಿಚಾರಗಳು, ಸತ್ಯಗಳು ಈ ಪುಸ್ತಕದಲ್ಲಿದೆ. ಇದು ಓದಲೇಬೇಕಾದ ಕೃತಿಯಲ್ಲಿ ಒಂದು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.